ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿಲ್ಲ? ನಾನು ಆರಾಮದೀನಿ ನೋಡ್ರಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗು ನಾನು ಸಿ ಇ ಟಿಗೆ ಯಾವ ಥರ ಪ್ರಿಪೇರ್ ಆಗತ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿನಿ. ನಂಗೆ ರೋಟೀನನ್ನು ಶೇರ್ ಮಾಡೋಕ್ಕಾಗ್ತಿಲ್ಲ, ಬಟ್ ನಾನು ಯಾವ ಥರ ಪ್ರಿಪೇರ್ ಆಗ್ತಿದ್ದೀನಿ, ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ರೀಸೆಂಟಾಗಿ ಟಿ ಇ ಟಿ ಕರೆದಿದ್ರು. ಸೊ ಟಿ ಇ ಟಿ ಆಲ್ಮೋಸ್ಟ್ ಎಲ್ಲರದು ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ಯಾರ್ಯಾರೆಲ್ಲ ಕ್ಲಿಯರ್ ಮಾಡ್ಕೊಂಡಿರಿ ಆಲ್ ದ ಬೆಸ್ಟ್. ಯಾರ್ದೆಲ್ಲ ಕ್ಲಿಯರ್ ಆಗಿಲ್ಲ ಟೆನ್ಷನ್ ಬೇಡ, ಇನ್ನೂ ಒಂದು ಅಪಾರ್ಚುನಿಟಿ ಐತಿ ನಿಮ್ಗೆ. ಅದು ಏನು ಅಂತಂದ್ರೆ, ಈಗ ಗೌರ್ಮೆಂಟವರು ಸೆಂಟ್ರಲ್ ಟಿ ಇ ಟಿ ಕೂಡ ಕರೆದಿದ್ದಾರೆ, ಸಿ ಟಿ ಇ ಟಿ. ಅದನ್ನು ನೀವು ಹಾಕ್ಬೋದು. ಸೆಂಟ್ರಲ್ ಟಿ ಇ ಟಿ ಹಾಕಿದರೆ ಅದರೊಳಗೂ 83% ಏನಾದರೂ ಮಾಡಿದರೆ, ಅಂದರೆ 83 ತೊಗೊಂಡ್ರೆ ಈ ಒಂದು ನಾವೇನು ಇವಾಗ ಸಿ ಇ ಟಿ ಕರೀತಾರಲ್ಲ, GPSTR ಆಗಿರ್ಬೋದು, HSTR ಆಗಿರ್ಬೋದು, ಇಲ್ಲಿ ಕರಿತಿರ್ಬೇಕಾದ್ರೆ ಅಲ್ಲಿಗೆ ಎಲಿಜಿಬಲ್ ಆಗ್ಬೋದು. ಬಟ್ ಕಟ್ ಆಫ್ ಎಟ್ಲೀಸ್ಟ್ ಅಂದರೂ 83 ಅಂತ ಏನಿರಲ್ಲ, 90 ತೊಗೊಳ್ಳೇಬೇಕು ಸೆಂಟ್ರಲ್ ಟಿ ಇ ಟಿ ಒಳಗೆ ಕಂಪಲ್ಸರಿ. ಎಲ್ಲರೂ ಕ್ಯಾಸ್ಟ್ ಅಂತ ಅಲ್ಲ, ಪ್ರತಿಯೊಬ್ಬರೂ 90 ತೊಗೊಂಡ್ರೆ ಎಲಿಜಿಬಲ್ ಅಂತ ಅರ್ಥ. ಸೊ ಹಂಗಾಗಿ 2 ಆಪ್ಷನ್ ಕೊಟ್ಟಿದ್ದಾರೆ. ಟಿ ಇ ಟಿ ಯಾರು ಕ್ಲಿಯರ್ ಆಗೈತಿ, ಸಿ ಇ ಟಿ ಪ್ರಿಪೇರ್ ಆಗಿರಿ. ಟಿ ಇ ಟಿ ಯಾರು ಕ್ಲಿಯರ್ ಆಗಿಲ್ಲ ಅವರು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಸೆಂಟ್ರಲ್ ಟಿ ಇ ಟಿ ಕರೆದಿದ್ದಾರೆ. ಡಿಸೆಂಬರ್ 18 ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದು. ಫೀಸ್ ಬಂದು ಜನರಲ್ದವ್ರಿಗೆ 1000 ರೂಪಾಯಿ ಐತಿ, ಇನ್ನು SC ST ಅವ್ರದವ್ರಿಗೆ 600 ರೂಪಾಯಿ ಐತಿ. 2 ಪೇಪರ್ 1 ಪೇಪರ್ 2 ಹಾಕ್ತೀವಿ ಅಂದರೆ 600 ರೂಪಾಯಿ ಐತಿ. ಸೊ ಹಾಕ್ಬೋದು ನೀವು. ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಯಾವ ಥರ ಅಂದ್ರೆ ಅಪಾರ್ಚುನಿಟಿ ಮೇಲೆ ಮೇಲೆ ಕೊಡತ್ತಾರ. ಸೊ ಅದನ್ನು ಆಲ್ಮೋಸ್ಟಾಗಿ ಬಳಸ್ಕೊಡ್ರಿ. ಟಿ ಇ ಟಿಗಂತೂ ನೀವು ಓದಿರ್ತೀರಿ. ಟಿ ಇ ಟಿ ಏನು ಓದಿರ್ತಿರಲ್ಲ ಅದೇ ಸಿ ಇ ಟಿಯಲ್ಲೂ ಇರುತ್ತೆ, ಸೆಂಟ್ರಲ್ ಟಿ ಇ ಟಿ ಒಳಗೂ ಇರುತ್ತೆ. ಆದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರುತ್ತೆ ಅಷ್ಟೇ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ, ಹೆಂಗಾರ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ನಂದು 2022 ಟಿ ಇ ಟಿ ಕ್ಲಿಯರ್ ಆಯಿತು. ಆದ್ರೆ ಸಿ ಇ ಟಿ ಅಂತೂ ಕರೆಯವಲ್ರು, ಹಂಗಾಗಿ ಕುಂತಿದ್ನಿ. ಇಷ್ಟು ದಿನ ಓದಿಲ್ಲ ಅನ್ನೋಲ್ಲ, ಓದಿದ್ದೆ ಆದರೆ ಕಡಿಮೆ. ಏನು ಬಿಫೋರ್ ಮ್ಯಾರೇಜ್ ಏನಿತ್ತಲ್ಲ ಅವಾಗೆಲ್ಲ ಓದಿನಿ, ನಾನು ಹಾಸ್ಟೆಲ್ ಒಳಗಿದ್ದೆ ಓದಿದ್ದೆ. ಬಟ್ ಆಫ್ಟರ್ ಮ್ಯಾರೇಜು ಮಕ್ಕಳು ಆದಮೇಲೆ ಏನು ಓದ್ತಿಲ್ಲ. ಬಟ್ ಇವಾಗ ನಾನು ಸ್ಕೂಲಿಗೆ ಬರತ್ತೀನಲ್ಲ, ಇಲ್ಲಿ ಸ್ಕೂಲಿಗೆ ಬಂದಮೇಲೆ ಡೈಲಿ ಅಂತೂ ಟಚ್ಚಲ್ಲೇ ಇರತ್ತೀವಿ. ಬಟ್ ಇದು ಇಂಗ್ಲೀಷ್ ಮೀಡಿಯಮ್ ಇಲ್ಲ, ಕನ್ನಡ ಮೀಡಿಯಮ್, ಅದೇ ಒಂದೇ ಪ್ರಾಬ್ಲಮ್ಮು. ನಂದು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಸ್ವಲ್ಪ ನಾನು ಇಂಗ್ಲೀಷ್ ಮೀಡಿಯಮ್ ಟಚ್ ಒಳಗಿರಬೇಕಾ. ನನಗೇನು ಅಂತಂದರೆ 8th 9th 10th ಸೈನ್ಸ್ ಏನು ಡೌಟ್ ಇಲ್ಲ, ಅಂದರೆ ನಾನು ಟೀಚ್ ಮಾಡ್ತೀನಲ್ಲ, ನನಗೇನು ಡೌಟ್ ಇಲ್ಲ ಅದ್ರ ಬಗ್ಗೆ. ಬಟ್ ನನಗಿರೋದು ಇವಾಗ ಮ್ಯಾಥ್ಸು. ನಾನು ಮ್ಯಾಥ್ಸು ಅಂದರೆ ನಾವು ಸಿ ಇ ಟಿಗೆ ಬರಿಬೇಕಂತಂದರೆ ಮ್ಯಾಥ್ಸ್ ಏನಿರಲ್ಲ, ನಮ್ಮ ಸಬ್ಜೆಕ್ಟ್ ಏನಿರುತ್ತೆ ಅದನ್ನೇ ತೊಗೊಳ್ಳೋದು. ಬಟ್ ಇವಾಗ ನಾವೇನಾದರೂ ಸೆಂಟ್ರಲ್ ಟಿ ಇ ಟಿ ಮಾಡ್ತೀವಿ, ಹಾಕೋಬೇಕು ಅಂತ ಅನ್ನೋರಿದ್ರೆ ಮ್ಯಾಥ್ಸು ಬಂದೇ ಬರುತ್ತೆ. ನಾನು ಸೆಂಟ್ರಲ್ ಟಿ ಇ ಟಿ ಹಾಕಿಲ್ಲ, ಟಿ ಇ ಟಿ ಆಗೈತಲ್ಲ, KTET ಆಗೈತಿ, ಹಾಗಾಗಿ ನಾನು ಹಾಕಕ್ಕೆ ಹೋಗಿಲ್ಲ. ಸೊ ನಾನು ಯಾವ ಥರ ಪ್ರಿಪೇರ್ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು. ಎಷ್ಟೋ ಜನ ಹೆಣ್ಮಕ್ಳು ಟಿ ಇ ಟಿ ಕ್ಲಿಯರ್ ಮಾಡಿಕೊಂಡು ಆರಾಮಾಗಂದ್ರೇನು ಕುಂತ್ಬಿಟ್ಟಿದಾರ, ಮದುವೆ ಮಾಡ್ಕೊಂಡು ಹೋಗಿದಾರ, ಮದುವೆ ಮಕ್ಕಳು, ಒಬ್ಬ ಗೃಹಿಣಿ ಆಗ್ಬಿಟ್ಟಾರ. ಸೊ ಆ ಗೃಹಿಣಿ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಏನು ಇರುತ್ತೆ ಜೀವನ, ನಮ್ಮದೇ ಆದಂತಹ ಒಂದು ಐಡೆಂಟಿಟಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕು. ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇವನ್ ನಾನು ಟೀಚರ್ ಆಗಿ ಯಾವ ರೀತಿ ಓದ್ತಿದ್ದೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ನಾನು ಡೈಲಿ 4:20 4:30 ಅಂದರೆ 4:15 4:20 ಈ ರೀತಿಯಾಗಿ ಎದ್ದೇಳ್ತಿದ್ದೀನಿ. ಅಂದರೆ ನಾನು ನನ್ನ ಮಗಳು ಇದಲ್ಲ ಚಂಪು, ಅವಳು ಸ್ವಲ್ಪ ಟೈಮ್ ಅವಳದು 4:15 ಈ ಥರ ಹೇಳೋದು. ಅವಳಿಗೆ ಒಂದು ಸ್ವಲ್ಪ ಹಾಲು ಗೀಲು ಕುಡಿಸಿ ಮಲಗಿಸಿದ್ರಿಂದ ಮುಕ್ಕೊಂಬಿಡ್ತಾಳೆ. ಇನ್ನು ಜೋಳಿಗೆ ತುಕ್ಕು ಅಂತ ನಾನು ಈ ಕಡೆ ಸ್ಟಡಿ ಮಾಡ್ತಿರ್ತೀನಿ. ಏನು ಅಂತಂದರೆ ಯಾವ ರೀತಿ ಸ್ಟಡಿ ಅಂದರೆ, ನಾನು ಆಲ್ರೆಡಿ ನೋಟ್ಸ್ನ ಮಾಡ್ಕೊಂಡಿನಿ. ಎಲ್ಲಿಂದ ನೋಟ್ಸ್ ಮಾಡಿಕೊಂಡೆ ಅಂತಂದ್ರೆ 6ರಿಂದ 6 7 8 9 10 6ರಿಂದ 10ನೇ ತರಗತಿಯ ಈ NCERTಯ ಬುಕ್ಗಳಿದಾವಲ್ಲ, ನಮ್ಮ ಸಬ್ಜೆಕ್ಟಿನ ಬುಕ್ಗಳು ಪ್ರತಿಯೊಂದನ್ನು ಓದಿ ನಾನು ನೋಟ್ಸನ್ನು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟ್ದು ಮಾಡ್ಕೊಂಡಿದ್ದೀನಿ ನಾನು, ಹಿಂದಿ ಒಂದು ಬಿಟ್ಟು ಎಲ್ಲವನ್ನ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಯಾವುದಾದ್ರೂ ಕಾಂಪಿಟೇಟಿವ್ ಕರೆದ್ರೆ ಸೈನ್ಸ್ ಸೋಷಿಯಲ್ಲು ಎಲ್ಲ ಇಂಪಾರ್ಟೆಂಟ್ ಆಗುತ್ತಲ್ಲ, ಹಾಗಾಗಿ ಅದು ಯೂಸ್ ಆಗಲಿ ಅಂತ ಅದನ್ನು ಮಾಡಿಕೊಂಡೆ. ಬಟ್ ಇವಾಗ ನಾನು ಸೈನ್ಸು ಬರೀ GPSTR HSTRಗೋಸ್ಕರ ಕಾನ್ಸಂಟ್ರೇಟ್ ಮಾಡಿದರೆ ನಾನೊಂದು 3 ಬುಕ್ಗಳನ್ನು ರೆಫರ್ ಮಾಡತ್ತೀನಿ, ಬೇರೆ ಬುಕ್ಗಳನ್ನು. ಆದರೆ ನಾನು ಓದ್ತಿರೋದು ಪ್ರೆಸೆಂಟಾಗಿ NCERT ಬುಕ್ಗಳಿಂದ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅವುಗಳನ್ನೇ ಓದ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಏನೇ ಒಂದು ಜಾಬ್ ಮಾಡ್ತಿದ್ವಿ, ಏನೇ ಒಂದು ಜಾಬ್ ಮಾಡಬೇಕು ಅಥವಾ ಏನೇ ಒಂದು ನಾವು ಜಾಬ್ ಪಡ್ಕೋಬೇಕು ಅಂದರೆ ಫಸ್ಟ್ ಒಂದು ತ್ಯಾಗ.
ಏನನ್ನಾದರೂ ತ್ಯಾಗ ಮಾಡಿದಾಗ ಮಾತ್ರ ಇನ್ನೊಂದು ಸಿಗುತ್ತಾ ಅಂತ ಹೇಳ್ತಾರೆ. ಒಂದು ಆದಷ್ಟು ಯಾರು ಕಾಂಪಿಟೇಟಿವ್ ಓದ್ತಿದ್ದಾರಲ್ಲ, ಈ ಎಂಜಾಯ್ಮೆಂಟನ್ನು ಸ್ವಲ್ಪ ಪಕ್ಕಕ್ಕಿಡ್ರಿ. ಜಾಸ್ತಿ ಅಂತ ಹೇಳತ್ತಿಲ್ಲ, ಸ್ವಲ್ಪ ಪಕ್ಕಕ್ಕಿಡ್ರಿ. ಅದರಿಂದ ಆ ಎಂಜಾಯ್ಮೆಂಟಿಗೆ ಕೊಡುವಂತಹ ಟೈಮನ್ನು ನೀವು ನಿಮ್ಮ ಒಂದು ಓದಿಗೋಸ್ಕರ ಕೊಟ್ಟರೆ ಬಹಳ ಉಪಯೋಗ ಅಂತ ಹೇಳ್ಕೊತೀನಿ ನಾನು. ಇನ್ನು ನೆಕ್ಸ್ಟು ಎರಡನೇದು ಸಮಯ ಪಾಲನೆ. ಮೇನು ನಾವು 6 ಕೇಳ್ತೀವೋ 5 ಕೇಳ್ತೀವೋ 4 ಕೇಳ್ತೀವೋ ಅದು ಮ್ಯಾಟ್ರ್ ಆಗಲ್ಲ. ನಾವು ಎದ್ದಾಗ ಎಷ್ಟು ಫ್ರೆಶ್ ಆಗಿರ್ತೀವಿ, ಎಷ್ಟು ಮೈಂಡಲ್ಲಿ ನಾವು ಓದಿರುವಂತಹ ಒಂದು ವಿಷಯವನ್ನು ತುಂಬಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಮೂರನೆಯ ಅಂಶ ಬಂದು ಏನನ್ನು ಓದಬೇಕು. ಸೊ ಎಲ್ಲವನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಎಲ್ಲವನ್ನು ಬರ್ತೈತಿ ಅಂತ ಹೇಳೋಕ್ಕೂ ಸಾಧ್ಯವಿಲ್ಲ. ನಾವು ಏನು ಓದ್ತೀವಿ ಅದೆಲ್ಲನೂ ಎಕ್ಸಾಮಿಗೆ ಬರುತ್ತಾ ಅಂತ ಹೇಳೋಕ್ಕೂ ಆಗಲ್ಲ. ಆದ್ದರಿಂದ ಟೈಮ್ ಏನೈತಿ ಶಾರ್ಟ್ ಐತಿ. ಸೊ ಆದಷ್ಟು ಏನನ್ನು ಓದಿದರೆ ಬೆಟರು ಅನ್ನುವಂತಹ ಮೈಂಡ್ಸೆಟ್ ಒಳಗೆ ಬರ್ರಿ. ಸೊ ನಾನು ಇಷ್ಟು ದಿನ ನೋಟ್ಸನ್ನ ಪ್ರಿಪೇರ್ ಮಾಡ್ಕೋತಿದ್ದೆ, ಹಾಗಾಗಿ ನನಗೇನು ಕಷ್ಟ ಅನಿಸಿಲ್ಲ. ಆ್ಯಸ್ ಅ ಟೀಚರಾಗಿ ನಾನು ವರ್ಕ್ ಮಾಡ್ತಿದ್ದೀನಲ್ಲ, ಸೊ ಮಾರ್ನಿಂಗು 6:30 7 ಗಂಟೆಗೆ ಅಲ್ಲಿ ಊರು ಬಿಡ್ತೀನಿ. ಬರಬೇಕಾದ್ರೆ ನಂಗೆ ಸೀಟ್ ಸಿಕ್ತು ಅಂತಂದರೆ ಬಸ್ಸಲ್ಲಿ ಸ್ಟಡಿ ಮಾಡ್ತೀನಿ ನಾನು. ನನಗೇನಾದರೂ ಓದಬೇಕು ಅನಿಸ್ತಂದರೆ, ಇಲ್ಲ ರಶ್ ಇತ್ತು ಅಂತಂದರೆ ನಿಂತ್ಕೊಂಡು ಬಂದರೆ ನಾ ಕ್ಲಾಸನ್ನು ಕೇಳ್ತಿರ್ತೀನಿ. ನಾ ಕ್ಲಾಸ್ ಕೇಳೋದು ಒಂದು 3 ಜನದ್ದು. KM ಸುರೇಶ್ ಸರ್ ಅವ್ರದ್ದು ಕೇಳ್ತೀನಿ. ಇನ್ನು ನೆಕ್ಸ್ಟು ಅಮರ್ ಕ್ಲಾಸಸ್ ಅಂತ ಬರುತ್ತಾ, ಅವರು ವೀಕ್ಲಿ ಅಪ್ಡೇಟ್ ಕೊಡ್ತಿರ್ತಾರೆ. ಸೊ ಅದೊಂದು ಕೇಳ್ತೀನಿ. ಇನ್ನು ನೆಕ್ಸ್ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಬರುತ್ತಾ, ಇವೆಲ್ಲವೂ ಯೂಟ್ಯೂಬಲ್ಲೇ ಬರ್ತಾವೆ. ಈ 3 ಕ್ಲಾಸ್ಗಳನ್ನು ನಾನು ನೈಟು ನೆಟ್ ಉಳಿತು ಅಂತ ಅಂದರೆ, ನಾನು ನೆಟ್ ಆಲ್ಮೋಸ್ಟ್ ಯೂಸ್ ಮಾಡಲ್ಲ. ಉಳಿತು ಅಂದರೆ ಇವುಗಳ ಕ್ಲಾಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ. ಇನ್ನು ಏನು ಮಾಡೋದು, ಸೀಟ್ ಇರಲಿಲ್ಲ ಅಂದರೆ ಇಯರ್ಫೋನನ್ನು ಹಾಕ್ಕೊಂಡು ಅಥವಾ ಬ್ಲೂಟೂತನ್ನು ಹಾಕ್ಕೊಂಡು ಕೇಳ್ಕೊತಾ ಬರ್ತೀನಿ. ಕೇಳಿದ್ದನ್ನು ವಾಪಸ್ ನನ್ನ ಒಂದು ಕ್ಲಾಸಲ್ಲಿ ನಾನು ಇವನ್ ಮಾರ್ನಿಂಗು 9:45 5:30 ಒಳಗೂ ಈ ಸ್ಕೂಲ್ ಒಳಗೆ ಇರ್ತೀನಿ. ಈ ಸ್ಕೂಲಲ್ಲಿ ನಾವೇನು ಮಾಡೋದು ಅಂತಂದರೆ, ಗ್ಯಾಪ್ ಇರ್ತಾವೆ ಪೀರಿಯಡ್ಸ್, ಅಂದರೆ ಪೀರಿಯಡ್ ಗ್ಯಾಪ್ ಇರ್ತಾವಲ್ಲ, ಅವಾಗವಾಗ ಡೈಲಿ ಇರಲ್ಲ, ಯಾವಾಗಾದರೂ ಒಂದಿರುತ್ತೆ. ಆ ಪೀರಿಯಡ್ ಗ್ಯಾಪ್ ಇದ್ದಾಗ ನಾವೇನೇನು ಕ್ಲಾಸ್ ಕೇಳಿದ್ನಲ್ಲ, ನಾವು ಬರಬೇಕಾದ್ರೆ ಅವುಗಳನ್ನು ಒಂದು ಈ ಥರ ಬುಕ್ಸ್ಗಳನ್ನು ಮಾಡಿದ್ದೀನಿ ನಾನು. ಈ ಥರ ಬುಕ್ಸ್ಗಳನ್ನು ಮಾಡಿದ್ದೀನಿ. ಇವು ಏನಂತಂದ್ರೆ ಜೆರಾಕ್ಸು, ಈ A4 ಶೀಟ್ ಸಿಗುತ್ತಲ್ಲ ಬಂಡಲು, ಆ ಬಂಡಲ್ನ ತೊಗೊಂಡು ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಒಂದು 4 ಬುಕ್ಕನ್ನು ಈ ರೀತಿ ಮಾಡಿಸ್ಕೊಂಡಿದ್ದೀನಿ. ಇದು ಒಂದು CET GPSTR ಅಥವಾ ಟೀಚಿಂಗಿಗೋಸ್ಕರ, ಇನ್ನೊಂದು ಕಾಂಪಿಟೇಟಿವ್ಗೋಸ್ಕರ, ಇನ್ನೊಂದು ಗ್ರಾಮರಿಗೋಸ್ಕರ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯ 4 ಬುಕ್ಗಳನ್ನು ನಾನು ಮಾಡಿಸ್ಕೊಂಡಿದ್ದೀನಿ. ಇದ್ರೊಳಗೆ ನೀವು ಬರ್ಕೋಬೋದು ನಿಮ್ಮ ಇಷ್ಟ. ಈ ಥರ ಖಾಲಿ ಪೇಜ್ ಬರ್ತಾವಲ್ಲ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಬರ್ಕೋಬಹುದು. ನಾನು ಇದನ್ನು ಸೈನ್ಸ್ ನೋಟ್ಸ್ನಾಗಿ ಮಾಡಿದ್ದೀನಿ. ಈ ಸೈನ್ಸ್ ನೋಟ್ಸು 6th ಇಂದ 10th ವರೆಗೂ ಇದ್ರೊಳಗೆ ಸಿಲೆಬಸ್ ಐತಿ. 6th ಇಂದ ಪ್ರತಿಯೊಂದು ಸೈನ್ಸ್ ಬುಕ್ಕು 6, 7, 8, 9, 10 ಭಾಗ 1 ಭಾಗ 2 ಎರಡನ್ನು ಕೂಡ ಇದರೊಳಗೆ ನಾನು ಬರೆದು ಇಟ್ಕೊಂಡಿನಿ. ಈ ರೀತಿ ನೀವು ಬುಕ್ಕುಗಳನ್ನು ಮಾಡೋದ್ರಿಂದ ಏನು ಮಾಡ್ಬೋದು ಅಂದರೆ, ಖಾಲಿ ಇದ್ದಾಗ ಅಥವಾ ಟೈಮ್ ಎಲ್ಲಾದರೂ ಸೇವ್ ಆದಾಗ ಈ ರೀತಿ ಬರ್ಕೊಂಡು ಇಟ್ಕೊಂಡ್ರೆ ಓದುವಾಗ ಈಸಿ ಆಗ್ತೈತಿ. ಬರೀ ಕ್ಲಾಸ್ ಕೇಳೋದು ಬಿಡೋದಾದ್ರೆ ನೆನಪಿರಲ್ಲ. ಎಟ್ಲೀಸ್ಟ್ ನೀವು ಕ್ಲಾಸ್ ಕೇಳಿದ್ದಾನೆ ಇದ್ರೊಳಗೆ ಬರ್ಕೊಂಡ್ರೆ ಎಕ್ಸಾಮ್ ಟೈಮಿಗೆ ಹೋಗ್ತಿರ್ಬೇಕಾದ್ರೆ ಎಟ್ಲೀಸ್ಟ್ ಜಸ್ಟ್ ಕಣ್ಣಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ. ಇದು ಒಂದು. ಇನ್ನು ನಾ ಎರಡನೇದು ಈ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಅಥವಾ ಸ್ಪರ್ಧಾ ವಿಜೇತ ಯಾವುದಾದ್ರೂ ಹೋಗ್ಬೋದು ನೀವು. ಸೊ ಈ ರೀತಿ ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಸ್ಫೂರ್ತಿ ಸಿಗುತ್ತಾ, ಇದು ಮಂತ್ಲಿ ಸಿಗುತ್ತಾ. ಸೊ ಪ್ರತಿಯೊಂದು ತಿಂಗಳದು ಡೇ ಅಪ್ಡೇಟ್ ಬೇಕು ಅಂದರೆ, ಏನೇನು ಜಾಬ್ ನೋಟಿಫಿಕೇಷನ್ ಕರಿತಿದ್ದಾರೆ, ಏನೇನು ಚೇಂಜಸ್ ಆಗೈತಿ ಅನ್ನೋದಕ್ಕೆ ಈ ಬುಕ್ಕು ಭಾಳ ಇಂಪಾರ್ಟೆಂಟು. ಇವಾಗ ಏನಂತಂದ್ರೆ GPSTR HSTR ಕರಿತಿರ್ಬೇಕಾದ್ರೆ ಅದರಲ್ಲಿ ಜನರಲ್ ನಾಲೆಜ್ ಒಂದು ಇದು ಐತಿ ಪೇಪರ್. ಫಸ್ಟ್ ನೀವು ಪೇಪರ್ದು ಪ್ಯಾಟರ್ನ್ ತಿಳ್ಕೊಂಡ್ರೆ ಅನುಕೂಲ ಆಗ್ತೈತಿ. ನಾ ಪೇಪರ್ ಪ್ಯಾಟರ್ನ ಸೈಡ್ ಒಳಗೆ ಹಾಕ್ತೀನಿ, ಗೊತ್ತಿಲ್ಲ ಅಂದರೆ ಇನ್ನೊಂದು ಸಾರಿ ಹೇಳ್ತೀನಿ ಪೇಪರ್ ಪ್ಯಾಟರ್ನ ಯಾವ ರೀತಿ ಐತಿ ಅಂತಂದು. ನಾನು ನೆಕ್ಸ್ಟು ಈ ರೀತಿ ಬುಕ್ಗಳನ್ನು ತೊಗೊಂಡಾಗ ಡೈಲಿ ಒಂದೊಂದು ಪೇಜ್ ಓದೋದು. ಡೈಲಿ ಒಂದೊಂದು ಪೇಜ್ ಓದೋದ್ರಿಂದ ಪ್ರತಿ ತಿಂಗಳು ಏನೇನು ಅಪ್ಡೇಟ್ ಐತಿ, ಏನೇನು ಚೇಂಜಸ್ ಮಾಡಿದಾರಾ ಅನ್ನೋದು ಗೊತ್ತಾಗ್ತೈತಿ. ಇವನ್ ಜನರಲ್ ನಾಲೆಜಲ್ಲಿ ಫಸ್ಟ್ ಪೇಪರ್ ಇರ್ತಾ, ಜನರಲ್ ನಾಲೆಜಲ್ಲಿ ಕ್ಲಿಯರ್ ಆದರೆ ಮಾತ್ರ ನಿಮ್ಮ ನೆಕ್ಸ್ಟ್ ಪೇಪರನ್ನು ಅವ್ರು ಚೆಕ್ ಮಾಡ್ತಾರಾ ಅಂತ ರೂಲ್ಸ್ ಐತಿ. ಸೊ ಜನರಲ್ ನಾಲೆಜಿಗೆ ಇದೇ ಬುಕ್ಕೇ ಬೇಕಂತೇನಿಲ್ಲ. ಯೂಟ್ಯೂಬಲ್ಲಿ ಅಮರ್ ಸರ್ ಕ್ಲಾಸ್ ಅಂತ ಹೇಳಿದಾರ, ಅಮರ್ ಕ್ಲಾಸಸ್ ಅಂತ ಸಿಗುತ್ತೆ ನಿಮಗೆ. ಅದನ್ನು ರೆಫರ್ ಮಾಡಿದರೆ ಇದರಲ್ಲಿ ಏನಿರುತ್ತೆ ಎಲ್ಲನೂ ಸಿಗುತ್ತೆ. ಬಟ್ ಎಲ್ಲ ಟೈಮಲ್ಲೂ ನೆಟ್ ಇರಲ್ಲ, ಎಲ್ಲ ಟೈಮಲ್ಲೂ ಬ್ಲೂಟೂತನ್ನು ಹಾಕ್ಕೊಂಡು ಓದೋಕ್ಕಾಗಲ್ಲ. ಸೊ ನನ್ನ ಟೈಮು
ಪ್ರೀಡ್ ಗ್ಯಾಪ್ ಇದ್ದಾಗ ಈ ರೀತಿ ಬುಕ್ಗಳನ್ನು ಓದ್ಬೋದು. ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ. ಇನ್ನು ಮೆಂಟಲ್ ಎಬಿಲಿಟಿ ಬರುತ್ತಾ, HSTR ಅಂತ ಬಂದರೆ ಮೆಂಟಲ್ ಎಬಿಲಿಟಿ ಬರುತ್ತಾ. ಸೊ ಅದಕ್ಕೂ ನಾನು ಒಂದು RRB ಬುಕ್ಗಳನ್ನು ತೊಗೊಂಡಿನಿ. ಒಂದು RRB ಬುಕ್ಕನ್ನು ತೊಗೊಂಡಿದ್ದೀನಿ. ಆ RRB ಬುಕ್ಕು ರೈಲ್ವೆ ಡಿಪಾರ್ಟ್ಮೆಂಟಿಗೂ ಬರುತ್ತೆ, ಇವನ್ ಮೆಂಟಲ್ ಎಬಿಲಿಟಿನೂ ಬರುತ್ತೆ. ಅದು ಮಾತ್ರ ಬೆಸ್ಟ್ ಐತಿ. ಆ ಬುಕ್ಕನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇನ್ನು ನೆಕ್ಸ್ಟು ಈ RRB ಬುಕ್ ಇದು SME ಗೋಲ್ಡ್ರವ್ದು. ಬಹಳ ಅಂದ್ರೆ ಭಾಳ ಚಲೋ ಐತಿ. ಇದು ನಾನು ಒಂದು 2 ಇಯರ್ಸ್ ಆಯಿತು ತೊಗೊಂಡು. ಪ್ರತಿಯೊಂದು ಕೊಟ್ಟಿದ್ದಾರೆ ಇದ್ರೊಳಗೆ RRBದು. ಇವನ್ ಮೆಂಟಲ್ ಎಬಿಲಿಟಿ ಭಾಳ ಚಂದ ಕೊಟ್ಟಿದ್ದಾರೆ. ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಎರಡೂ ಕೊಟ್ಟಿದ್ದಾರೆ. ಸೊ ಇದು ಮೆಂಟಲ್ ಎಬಿಲಿಟಿ ಇದು ಓದೋದ್ರಿಂದ ಭಾಳ ಯೂಸ್ ಐತಿ. ಇವನ್ನು ಪ್ರತಿಯೊಂದು ಕಾನ್ಸೆಪ್ಟ್ ವೈಸ್ ಕೊಟ್ಟಿದ್ದಾರೆ. ಏನು NCERT ಬುಕ್ ಇತ್ತಲ್ಲ ಅದರದ್ದು ಕಾನ್ಸೆಪ್ಟ್ ವೈಸ್ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್ ಗ್ರಾಮರು ಮತ್ತು ಮೆಂಟಲ್ ಎಬಿಲಿಟಿ ಇಷ್ಟು ಕೊಟ್ಟಿದ್ದಾರೆ. ಈ ಬುಕ್ಕ ಭಾಳ ಅಂದ್ರೆ ಭಾಳ ಚಲೋ ಐತಿ. ಇದನ್ನು ನಾನು 2 ಇಯರ್ಸ್ ಆಯಿತು ಓದಾತೀನಿ. ಸೊ ಇದರಿಂದ ಭಾಳ ಯೂಸ್ ಆಗೈತಿ. ಸೊ ಈ 3 ಬುಕ್ಗಳನ್ನು ನೀವು ನಿರಂತರವಾಗಿ ಓದೋದ್ರಿಂದ ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಜಾಬ್ ಆಗೇ ಆಗುತ್ತೆ ಅನ್ಕೋತೀನಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಒಂದು ರೂಲ್ಸು ನಾನು ಇತ್ತೀಚಿನ ಒಂದು ಈ ಸ್ಪರ್ಧಾ ಸ್ಫೂರ್ತಿಯಲ್ಲಿ ಓದಿರುವಂಥದ್ದು. ಅದು ಭಾಳ ಇಷ್ಟ ಆಯಿತು ನನಗೆ. ಅದನ್ನು ನಿಮ್ಮ ಜೊತೆ ಹೇಳಬೇಕು ಅಂದ್ಕೊಂಡೆ. ಏನು ಅಂತಂದರೆ KM ಸುರೇಶ್ ಸರ್ ಅವರು ಹೇಳಿದರು, ಒಂದು ಮಾತು ಹೇಳ್ತಾರೆ. ಏನಂತ, ಒಬ್ಬ ವ್ಯಕ್ತಿ ಯಾವ ಕೆಲಸವನ್ನು 21 ದಿನದವರೆಗೆ ಕಂಟಿನ್ಯೂ ಆಗಿ ಮಾಡ್ತಾನಲ್ಲ ಅದನ್ನು ಅವ ರೂಢಿ ಮಾಡ್ಕೊತಾನ ಅಂತ ಹೇಳ್ತಾರೆ. ಸೊ 21 ದಿನದವರೆಗೆ ಯಾವ ಕೆಲಸ ಮಾಡ್ತಾನೆ ಅದು ಒಂಥರ ಹವ್ಯಾಸ ಆಗ್ತೈತೆ ಅವಾಗ. ಅದೇ ಕೆಲಸವನ್ನು ಯಾವ ಒಬ್ಬ ವ್ಯಕ್ತಿ 90 ದಿನದವರೆಗೆ ರೂಢಿ ಮಾಡ್ಕೋತಾನ ಅದು ಒಂದು ಜೀವನ ಶೈಲಿ ಅನಿಸ್ಕೊಳುತ್ತಂತ. ಸೊ ನೀವು 21 ದಿನ ಏನಾದರೂ ನಿರಂತರವಾಗಿ ಏನೇ ಒಂದು ಕೆಲಸ ಮಾಡಿರಿ, ಯಾವುದೇ ಒಂದು ಕೆಲಸ ತೊಗೊಳ್ರಿ, 21 ದಿನ ನಿರಂತರವಾಗಿ ಕೆಲಸ ಮಾಡಿದರೆ ಅದು ನಿಮಗೆ ಹವ್ಯಾಸ ಅನಿಸ್ಕೊಳುತ್ತಾ. ಸೊ ಯಾವಾಗ ನೀವು 21 ದಿನದವರೆಗೆ ಅಭ್ಯಾಸ ಮಾಡ್ತೀರಿ, ಈ ಹವ್ಯಾಸ ನೀವು ಬಿಟ್ಟರು ನಿಮ್ಮನ್ನು ಬಿಡಲ್ಲ ಅದು. ಇನ್ನು 90 ದಿನದವರೆಗೆ ನೀವೇನಾದರೂ ಏನೇ ಒಂದು ಕೆಲಸ ಮಾಡಿರಿ, ಅದು ಜೀವನ ಶೈಲಿ. ಈ ಜೀವನ ಶೈಲಿ ಹೆಂಗಂದ್ರೆ ಇದೇ ನಮ್ಮ ಜೀವನ, ಇದೇ ನಮ್ಮದು ಟೈಮ್ ಟೇಬಲ್ ನಮ್ಮ ಜೀವನದ್ದು ಅನ್ನಿಸ್ಕೊಳುತ್ತಂತ. ಸೊ ಇನ್ನೊಂದು, ಜಗತ್ತಿನೊಳಗೆ ವಿದ್ಯೆಯಿಂದ ಏನನ್ನಾದರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಒಂದು ವಿದ್ಯೆ ಜ್ಞಾನ ಎಂಬುದು ಹುಲಿ ಹಾಲಿದ್ದಂಗೆ. ಸೊ ಅದನ್ನು ಕುಡಿದೋರು ಗರ್ಜನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯ ಒಂದಿಷ್ಟು ಪ್ರೇರೇಪಣೆಯ ಮಾತುಗಳು ಬಂದಿರ್ತವೆ. ಈ ಪ್ರೇರೇಪಣೆಯ ಮಾತುಗಳೇ ನಮಗೆ ಏನು ಅಂತಂದ್ರೆ ಏನನ್ನಾದರೂ ಸಾಧನೆ ಮಾಡಬೇಕು, ಏನನ್ನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂತಹ ಹಠವನ್ನು ನಮ್ಮ ಜೀವನದಲ್ಲಿ ಕೊಡುತ್ತಾ. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ. ಸೊ ಆದಷ್ಟು ನಾನು ಈ ರೀತಿ ಸ್ಟಡಿ ಮಾಡತ್ತೀನಿ, ಒಂದು 3 ಬುಕ್ಗಳನ್ನು ಮಾತ್ರ. ಇನ್ನು ನಾನು ಯಾವ ರೀತಿ ನೋಟ್ಸ್ನ ಮಾಡ್ಕೊಂಡೀನಿ ಅಂತಂದು ತೋರಿಸ್ತೀನಿ ನಿಮ್ಗೆ. ಒಂದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ನಾನು ಪ್ರತಿಯೊಂದು ಸೈನ್ಸದ ನೋಟ್ಸ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಅಂದರೆ 6th ಏನೇನು ಬಂದಿದ್ದಾವಲ್ಲ, ಏನೇನು ಕೇಳಬಹುದು ಪ್ರತಿಯೊಂದು ಅನ್ನೋದ್ರ ಬಗ್ಗೆ ಮಾಡ್ಕೊಂಡಿದ್ದೀನಿ ಅಪ್ ಟು 10th. ಸೊ ಇದು ಒಂದು ದಿನದ ಶ್ರಮ ಅಂತೂ ಅಲ್ಲ, ಒಂದು ದಿನದ ಪರಿಶ್ರಮ ಅಂತ ಅಲ್ಲ. ಸತತವಾಗಿ ಏನು ನೀವು ಪರಿಶ್ರಮ ಮಾಡ್ತೀವಿ, ಸತತವಾಗಿ ನಾವು ಪ್ರಯತ್ನ ಮಾಡಿದರೆ ಪ್ರತಿಫಲ ಸಿಗುತ್ತಾ. ಅದಕ್ಕಿದ ಉದಾಹರಣೆ. ಸೊ ಇವನ್ನ ನಾನು ಟ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ನಾನೇ ಮಾಡ್ಕೊಂಡಿದ್ದೀನಿ ನೋಟ್ಸ್ನ. ಈ ಥರ ನೀವು ಮಾಡ್ಕೋಬೋದು. ಸೊ ನೀವು ಸತತವಾಗಿ ಎಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ನಿಮಗೆ ಯೂಸ್ ಐತಿ. ಸೊ ಇವೆಲ್ಲ ನಾನು ಬರ್ಕೊಂಡಿರೋದು, ಪ್ರತಿಯೊಂದು ನೋಟ್ಸ್ನ ಮಾಡ್ಕೊಂಡಿದ್ದೀನಿ, ಏನೇನು ಕೇಳ್ಬೋದು ಏನೇನಿಲ್ಲ ಅಂತಂದು. ಇನ್ನು ಈ ರೀತಿ ನೋಟ್ಸ್ನ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ. ಬರೀ ನೋಟ್ಸ್ನ ಯಾವ ಥರ ಮಾಡಿದ್ನಿ ಅಂತಂದ್ರೆ, ಫಸ್ಟು 6th 10th ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, NCERT ಬುಕ್ಗಳನ್ನು. ಈ NCERT ಬುಕ್ಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ 1ರಿಂದ 2 ಸಾರಿ ಬುಕ್ಗಳನ್ನು ಓದಬೇಕು. ನಿಮ್ಮ ಸಬ್ಜೆಕ್ಟನ್ನು ಓದ್ಕೊಳ್ರಿ. ಓದಿದ ಮೇಲೆ ಒಂದು ಕ್ಲಾರಿಟಿ ಬರುತ್ತೆ ನಿಮ್ಗೆ, ಏನು ಇಂಪಾರ್ಟೆಂಟ್ ಅಲ್ಲ ಅನ್ನುವಂತಹದ್ದು ಮ್ಯಾಟ್ರ್ ಬರುತ್ತೆ. ಅದರೊಳಗೆ ನೀವು 1 ಸಾರಿ 2 ಸಾರಿ ಓದಿದ ಮೇಲೆ ಈ ರೀತಿ ನೋಟ್ಸ್ಗಳನ್ನು ಮಾಡ್ಬೋದು ನೀವು. ಸೊ ಈ ರೀತಿ ನೋಟ್ಸ್ಗಳನ್ನು ಮಾಡಿ ಆಮೇಲೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಆಲ್ಮೋಸ್ಟ್ ಕ್ವಶನ್ ಪೇಪರನ್ನು ನೀವು ಎಷ್ಟು ಸಾಲ್ವ್ ಮಾಡ್ತೀರಿ, ಎಷ್ಟು ಟಚ್ ಒಳಗಿರ್ತೀರಿ, ಈ ಒಂದು ನಾವೇನು ಲೆಸನ್ ಓದಿದ್ವಲ್ಲ ಪೋರ್ಷನ್ನು, ಆ ಪೋರ್ಷನ್ ಮೇಲೆ ಯಾವ ಕ್ವಶನ್ಸ್ ಕೇಳಿದ್ರು, ಯಾವ ರೀತಿ ಕೇಳ್ತಾರ ಅನ್ನುವಂತಹ ಐಡಿಯಾ ಬರುತ್ತೆ. ಸೊ ಇನ್ನು ನೀವು ಕ್ವಶನ್ ಪೇಪರನ್ನು ಆಲ್ಮೋಸ್ಟ್ ಕಲೆಕ್ಟ್ ಮಾಡಿಕೊಡ್ರಿ. ಕ್ವಶನ್ ಪೇಪರನ್ನು ಮಾತ್ರ ಸಾಲ್ವ್ ಮಾಡಿಬಿಡ್ರಿ, ಜೊತೆಗೆ ನೀವೇನು ಸಿಲೆಬಸ್ನ ಓದಿರ್ತಿರಲ್ಲ ಆ ಒಂದು ಪೋರ್ಷನ್ ಮೇಲೆ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ. ಏನನ್ನು ಈ ಪೋರ್ಷನ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅಂತ ಹೊಡೆದ್ರೆ ಎಲ್ಲವೂ ಬರ್ತಾವೆ ನಿಮ್ಗೆ. ಸಾರಿ, ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿ ಐತಿ. ಎಲ್ಲ ಕ್ವಶನ್ಸು ಬರ್ತಾವೆ. ಸೊ ಪ್ರತಿಯೊಂದು ಪಾಠ ಓದಿದ ಮೇಲೆ ಬರುತ್ತೆ ತೆಗೀರಿ. ಆ ಪಾಠವನ್ನು ದಿನನಿತ್ಯ ಓದ್ತಾ ಹೋಗ್ರಿ.
ಅವಾಗ ಮಾತ್ರ ನಿಮಗೆ ಏನಾಗ್ತೈತಿ ಅಂದ್ರೆ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಇಂದ ಸೊ ಆದಷ್ಟು ನಾನು ಹೇಳೋದಿಷ್ಟೇ, ಏನಾದರೂ ಸಾಧನೆ ಮಾಡಬೇಕು ಅಂದರೆ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರ್ತಾವೆ, ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇರ್ತಾವೆ. ಪ್ರಾಬ್ಲಮ್ಸಿಗೆ ಮೊದಲ ಏನು ಸೊಲ್ಯೂಷನ್ ಕಂಡುಕೊಡ್ರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮದುವೆ ಆದಮೇಲೆ ಏನೇನಾದರೂ ಅಚೀವ್ ಮಾಡ್ತೀವಿ ಅಂದರೆ ಒಂದು ಗಂಡ ಸಪೋರ್ಟ್ ಇರಬೇಕು. ಗಂಡ ಒಬ್ಬನು ಸಪೋರ್ಟ್ ಇದ್ದರೆ ಏನೇನಾದರೂ ಮಾಡ್ಬೋದು ನೀವು. ನಾನು ಅದರೊಳಗೆ ಲಕ್ಕಿ ಇದ್ದೀನಿ. ಸೊ ಮಕ್ಕಳನ್ನ ತೊಗೊಂಡು ಸ್ಕೂಲಿಗೆ ಬಂದು ಯಾವ ರೀತಿ ಸ್ಟಡಿ ಮಾಡ್ತೀನಿ ಅಂತಂದ್ರೆ ಮಾರ್ನಿಂಗ್ 4:15ಗೆ ಹೇಳ್ತೀನಿ, 4:20, 4:30 ಹಿಂಗೆ ಹೇಳ್ತೀನಿ. ಎದ್ದು ನಾನು ಏನು ಓದಬೇಕು ಅಂದ್ಕೊಂಡಿರ್ತೀನಲ್ಲ ನೈಟೇ ನಾನು ಇಟ್ಕೊಂಡಿರ್ತೀನಿ ನನ್ನ ತಲೆಗುಂಬಿಗೆ, ಓದ್ತೀನಿ. ಎದ್ದು ಓದಿ 4:15ಯಿಂದ 5:30, 6 ತನಕ ಸ್ಟಡಿ ಮಾಡೋದು. 6:30ಯಿಂದ ನೆಕ್ಸ್ಟು ನಾನು ಹಾಫ್ ಆ್ಯನ್ ಅವರ್ ರೆಡಿ ಆಗ್ತೀನಿ. ಹಾಫ್ ಆ್ಯನ್ ಅವರ್ ರೆಡಿ ಆದರೆ ನಾನು ಸ್ಕೂಲಿಗೆ ಬರಬೇಕಲ್ಲ, ಅಲ್ಲಿಂದ ಬಸ್ ಒಳಗೆ ನಾನು ನಿಂತ್ಕೊಂಡು ಬಂದರೆ ಕ್ಲಾಸ್ ಕೇಳ್ತೀನಿ. ಇನ್ನು ಸೀಟ್ ಸಿಕ್ತು ಅಂದರೆ ಆರಾಮಾಗಿ ಇವು 3 ಬುಕ್ ಅಂತೂ ನನ್ನ ಬ್ಯಾಗ್ ಒಳಗೆ ಯಾವಾಗಲೂ ಇರ್ತಾವೆ. ಸೊ ಈ 3 ಬುಕ್ದಲ್ಲಿ ಯಾವುದಾದ್ರೂ ಒಂದು ಓದ್ತಿರ್ತೀನಿ. ಮೆಂಟಲ್ ಎಬಿಲಿಟಿ ಆಲ್ಮೋಸ್ಟ್ ನಾನು ನನ್ನ ಪಿರಿಯಡ್ ಖಾಲಿ ಇರ್ತಾವಲ್ಲ ಆವಾಗ ಮತ್ತು ನೈಟು ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಓದಲ್ಲ. ಬಟ್ ಓದೋದೇನಿದ್ರು ಮಾರ್ನಿಂಗ್ ಓದ್ತಿರ್ತೀನಿ. ಇನ್ನು ಸ್ಕೂಲ್ ಪಿರಿಯಡ್ ಏನಾದರೂ ಗ್ಯಾಪ್ ಇತ್ತು ಅಂದರೆ ಆವಾಗೂ ಕೂಡ ನನ್ನ ವರ್ಕ್ ಏನಾದರೂ ಸ್ಕೂಲಿಂದ ಇತ್ತು ಅಂದರೆ ಮಾಡ್ಕೋತೀನಿ. ಇಲ್ಲ ಪೆಂಡಿಂಗ್ ಆಲ್ಮೋಸ್ಟ್ ನಾ ಯಾವುದೂ ಓದಿಸಲ್ಲ. ಯಾವುದಾದ್ರೂ ಎಲ್ಲ ಸಬ್ಜೆಕ್ಟ್ ಮುಗಿದಿತ್ತು ಅಂದ್ರೆ ಈ ರೀತಿಯ ಪುಸ್ತಕಗಳು ನನ್ನ ಜೊತೆ ಇರ್ತಾವಲ್ಲ ನಾವು ಓದ್ತೀನಿ. ಇನ್ನು ಹೋಗುವಾಗೂ ಕೂಡ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ 10th ಅವರಿಗೆ. ಸೊ ನಾನು ಆಲ್ಮೋಸ್ಟು 10th ಏನು ಹೇಳತ್ತಿಲ್ಲ, ಆಲ್ಮೋಸ್ಟ್ ಅವೇ ನನಗೆ ಕಾಂಟ್ಯಾಕ್ಟ್ ಒಳಗದಾವು. ನನಗೇನು ಅಷ್ಟು ಇದು ಅನಿಸ್ತಿಲ್ಲ, ಬಟ್ ಇಂಗ್ಲೀಷ್ ಒಳಗೆ ಓದಲೇಬೇಕು. ಸೊ ಇದಾದಮೇಲೆ ಈವ್ನಿಂಗ್ ಓದ್ತಿರ್ಬೇಕಾದ್ರೂ ಸೇಮ್ ನನಗೆ ಓದ್ಬೇಕು ಅನ್ನಿಸ್ತು ಓದ್ತೀನಿ, ಅಂದರೆ ಸಾಂಗ್ ಕೇಳ್ಕೊತಾ ಹೋಗ್ತೀನಿ. ಹೋಗುವಾಗ ನೈಟ್ ಹೋಗಿ ನಾನು ಮಾರ್ನಿಂಗಿಂದ 6:30, 7ಕ್ಕೆ ಬಿಟ್ಟವಳು ವಾಪಸ್ ನೈಟ್ 8ಕ್ಕೆ ಮುಟ್ತೀನಿ ಮನೆ. ಅಷ್ಟರೊಳಗೆ ಹೋದ್ಮೇಲೆ ಪಾಪು ಕಾಯ್ತಿರ್ತಾವಲ್ಲ, ಹೋದ ತಕ್ಷಣ ಅಮ್ಮ ಏನರ ತಿನ್ಸಿರ್ತಾರೆ, ಪಾಪುಗೋಸ್ಕರ ಏನರ ಮಾಡ್ತೀನಿ, ಪಾಪುಗೋಸ್ಕರ ತಿನ್ನಿಸ್ತೀನಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. 8:30, 9:30, 10:30 ತನಕ ಅವರಿಗೆ ಊಟ ಮಾಡಿಸೋದು, ಮಲಗಿಸೋದು, ಹಾಲು ಕೊಡೋದು ಮಾಡ್ತೀನಿ. ಅವ್ರು ಮಲ್ಕೊಂಡ್ಮೇಲೆ 10:30ಯಿಂದ 11:30 ನನ್ನ ಟೈಮ್. 10:30ಯಿಂದ 11:30 ನಂಗೆ ನಾನು ಓಕೆ ಆರಾಮಿದ್ದೆ ಅಂತಂದ್ರೆ ಓದ್ತೀನಿ, ಮೆಂಟಲ್ ಎಬಿಲಿಟಿ ಬಿಡಿಸ್ತೀನಿ, ಮ್ಯಾಥ್ಸ್ ಬಿಡಿಸ್ತೀನಿ. ನನಗಿಲ್ಲ ನಂಗೆ ಆಗಲ್ಲ, ನೆಕ್ಸ್ಟು ನನಗೆ ಟಯರ್ಡ್ ಜಾಸ್ತಿ ಐತಿ ಅಂತ ಅಂದಮೇಲೆ ನಾನು ಏನೂ ಓದಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಮಲ್ಕೋತೀನಿ. ಇದು ನನ್ನ ರೂಟೀನು, ಇದೇ ಥರ ನಾನು ಓದ್ತಿದ್ದೀನಿ. ಇನ್ನು ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ಆದಷ್ಟು ಟೈಮ್ನ ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡತ್ತೀನಿ. ಸೊ ಹೆಂಗಾದರೂ ಮಾಡಿ ಸರಿ ಕ್ಲಿಕ್ ಆಗಲೇಬೇಕು ಅನ್ನುವಂತಹ ಮನಸ್ಥಿತಿ ಐತಿ. 3 ವರ್ಷ ವೇಟ್ ಮಾಡೀನಿ. ಇಲ್ಲಿ ಪ್ರೈವೇಟಲ್ಲಿ ಜಾಬ್ ಮಾಡೋದು, ಪ್ರೈವೇಟ್ ಅಂತಂದರೆ ಏಡೆಡಲ್ಲಿ ಜಾಬ್ ಮಾಡೋದು ಅಷ್ಟು ಈಸಿ ಅಲ್ಲ. ಎಲ್ಲ ಕಡೆಯಿಂದ ಪ್ರೆಸರ್ ಇದ್ದೇ ಇರುತ್ತೆ. ಸೊ ಆದಷ್ಟು ಗೌರ್ಮೆಂಟ್ ಮಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅನ್ಕೋತೀನಿ. ನನಗೂ ಇನ್ನೂ ಏಜ್ ಐತಿ. ಸೊ ಆದಷ್ಟು ಟ್ರೈ ಮಾಡಿದರೆ ಏನೂ ಸಾಧ್ಯವಿಲ್ಲ ಅನ್ನೋಕ್ಕಾಗಲ್ಲ. ಸೊ ಇಷ್ಟು ನನ್ನ ಒಂದು ರೂಟೀನ್ ಇರುತ್ತೆ. ನನ್ನ ಒಂದು ಡೇ ರೂಟೀನು ನಾನು ಯಾವ ರೀತಿ ಓದ್ತೀನಿ ಅಂತಂದು ನಾನು ಅದನ್ನೂ ಒಂದು ವಿಡಿಯೋ ಮಾಡ್ತೀನಿ, ಬಟ್ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ರೀತಿ ವಿಡಿಯೋ ಮಾಡಿದೆ. ಹೋಪ್ ನಿಮಗೂ ಕೂಡ ಇದು ಭಾಳ ಜನಕ್ಕೆ ಯೂಸ್ ಆಗುತ್ತೆ ಅನ್ಕೋತೀನಿ. ಈ ರೀತಿ ಮಟೀರಿಯಲ್ಸನ್ನ ಕಲೆಕ್ಟ್ ಮಾಡಿಕೊಡ್ರಿ. ಇನ್ನೂ ಮಾಡೇ ಇಲ್ಲ ಅನ್ನೋರು ಏನೂ ಕಾಲ ಮಿಂಚಿಲ್ಲ, NCERT ಬುಕ್ಗಳನ್ನು ತೊಗೊಳ್ರಿ. ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೋ ಅದನ್ನು ಡೈಲಿ ಓದ್ರಿ. ಬರೀ NCERT ಬುಕ್ಗಳನ್ನು ಓದ್ರಿ. 6ರಿಂದ 12, 6ರಿಂದ 10 ಆದರೂ ಅಟ್ಲೀಸ್ಟ್ ಓದ್ರಿ. ಓದಿ ಅಂದ್ರೆ ನಿಮಗೆ ಏನಂದ್ರೆ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಯಾವುದೇ ಆಗಲಿ, ಎಲ್ಲೇ ಒಂದು ವಿಷಯ ಇಲ್ಲಿ ಓದಿದ್ದು ಯಾವತ್ತೂ ಹಾಳಾಗಲ್ಲ. ಯಾವುದೇ ರೀತಿ ಆದರೂ ಎಲ್ಪ್ ಆಗೇ ಆಗುತ್ತಾ. ಕಂಟಿನ್ಯೂಸ್ ಆಗಿ ಓದೋದ್ರಿಂದ ನಿಮ್ಗೆ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಷ್ಟು ನನ್ನ ಒಂದು GPSTR HSTR ಪ್ರಿಪ್ರೇಷನ್ ಇಷ್ಟ ಐತಿ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಖಂಡಿತ ಯೂಸ್ ಆಗುತ್ತಾ ಅನ್ಕೋತೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ಸೊ ನೆಕ್ಸ್ಟು ಯಾವ ಥರ ವಿಡಿಯೋಸ್ ಬೇಕು ಸ್ಟಡಿ ಬಗ್ಗೆ ಅಂತಂದರೆ ನಂಗೆ ಕಮೆಂಟ್ ಒಳಗೆ ತಿಳಿಸಿ, ನಾನು ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಾಯ್.